ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು GK ಪೇಪರ್ ಅಂದರೆ ಸಾಮಾನ್ಯ ಜ್ಞಾನ ಪೇಪರ್ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿರುವ ಗಂಗಾ ನದಿ ಅಂದರೆ ನದಿಗಳ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಗಂಗಾ ನದಿ ವ್ಯವಸ್ಥೆಗಳು ಅಂದರೆ ಅದರ ಒಂದು ಉಗಮ ಸ್ಥಳ, ಅದರ ಎಡದಂಡೆ ಬಲದಂಡೆ ಉಪನದಿಗಳು, ಆಮೇಲೆ ಅದು ಭಾರತದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ, ಅದರ ಕ್ಷೇತ್ರ ಎಷ್ಟು, ಹೀಗೆ ಗಂಗಾ ನದಿಯ ಕುರಿತು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಗಂಗಾ ನದಿ ಪ್ರಮುಖವಾಗಿ ಎರಡು ನದಿಗಳು ಉಗಮವಾಗಿ ಒಂದು ಸಂಗಮದಲ್ಲಿ ಒಂದು ಸ್ಥಳದಲ್ಲಿ ಅವು ಸಂಗಮವಾಗ್ತವೆ. ಮುಂದೆ ನಾವು ಆ ನದಿಯನ್ನ ಗಂಗಾ ನದಿ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಮ್ಯಾಪ್ ನಲ್ಲಿ ನೀವು ಗಮನಿಸಬಹುದು. ನೋಡಿ, ಇಲ್ಲಿ ಸಾತೋಪಂತ್ ಅನ್ನುವಂತ ಒಂದು ಹಿಮ ನದಿಯಿಂದ ಅಲಕ್ನಂದಾ ನದಿ ಉಗಮವಾಗಿ ಮುಂದೆ ಬಂದು ಗಂಗೋತ್ರಿಯಲ್ಲಿ ಉಗಮವಾದಂತ ಭಗೀರಥಿ ನದಿಯೊಂದಿಗೆ ಇಲ್ಲಿ ಸಂಗಮವಾಗುತ್ತೆ ಈ ಸ್ಥಳದಲ್ಲಿ. ಮುಂದೆ ಅದನ್ನ ನಾವು ಅವೆರಡೂ ನದಿಗಳು ಸಂಗಮವಾಗಿ ಮುಂದೆ ಹರಿಯೋದನ್ನ ನಾವು ಗಂಗಾ ನದಿ ಅಂತ ಕರಿತಾ ಹೋಗ್ತೀವಿ. ಪ್ರಮುಖವಾಗಿ ಗಂಗಾ ನದಿ ಭಗೀರಥಿ ನದಿ ಮತ್ತು ಅಲಕ್ನಂದಾ ನದಿ ಸೇರೋದಕ್ಕಿಂತ ಮುಂಚೆ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಅಲಕ್ನಂದಾ ನದಿಯ ಜೊತೆ ಒಟ್ಟು 5 ನದಿಗಳು ಸಂಗಮವಾಗ್ತಾ ಹೋಗ್ತವೆ. ನದಿಗಳು ಸಂಗಮವಾಗುವಂತ ಅಂದ್ರೆ ಎರಡು ನದಿಗಳು ಬಂದು ಸೇರುವಂತ ಸ್ಥಳಕ್ಕೆ ಪ್ರಯಾಗ್ ಅಂತ ಕರೀತಾರೆ. ಎರಡು ನದಿಗಳು ಬಂದು ಒಂದು ಸ್ಥಳದಲ್ಲಿ ಸೇರೋದನ್ನ ಪ್ರಯಾಗ್ ಅಂತ ಕರೀತಾರೆ. ಪ್ರಮುಖವಾಗಿ ಉತ್ತರಾಖಂಡ ರಾಜ್ಯದಲ್ಲಿ 5 ಪ್ರಯಾಗ್ಗಳು ಕಂಡು ಬರ್ತವೆ. ಅಂದ್ರೆ 5 ನದಿಗಳು ಬಂದು ಸೇರುವಂತ ಸ್ಥಳಗಳನ್ನ ಹೊಂದಿರುವಂತ ಒಂದು ರಾಜ್ಯ ಯಾವುದು ಅಂತಂದ್ರೆ ಅದು ಉತ್ತರಾಖಂಡ ರಾಜ್ಯ. ನೋಡಿ, ಈ ಒಂದು ಮ್ಯಾಪ್ ನಲ್ಲಿ ನೀವು ಗಮನಿಸಬಹುದು ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ನದಿಗಳು ಸಂಗಮಗೊಳ್ತವೆ ಅಂತ ಸಂಪೂರ್ಣವಾಗಿ ಇಲ್ಲಿ ಮ್ಯಾಪ್ ಸಹಿತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಪ್ರಯಾಗ್ ಅಂದ್ರೆ ನದಿಗಳು ಸೇರುವ ಸ್ಥಳಕ್ಕೆ ಪ್ರಯಾಗ್ ಎಂದು ಸಂಸ್ಕೃತದಲ್ಲಿ ಕರೆಯಲಾಗುತ್ತದೆ. ಉತ್ತರಾಖಂಡದಲ್ಲಿ ಒಟ್ಟು 5 ಪ್ರಯಾಗ್ಗಳಿವೆ. ಗಂಗಾ ನದಿ ಮತ್ತು ಯಮುನಾ ನದಿ ಸೇರುವ ಸ್ಥಳಕ್ಕೆ ಪ್ರಯಾಗ್ರಾಜ್ ಅಂತ ಕರೀತಾರೆ. ನೋಡಿ, ಗಂಗಾ ನದಿ ಮತ್ತು ಯಮುನಾ ನದಿ ಮುಂದೆ ಹೋಗಿ ಉತ್ತರ ಪ್ರದೇಶದಲ್ಲಿ ಸಂಗಮಗೊಳ್ತವೆ. ಅದನ್ನ ಪ್ರಯಾಗ್ರಾಜ್ ಅಂತ ಕರೀತಾರೆ. ಮೊನ್ನೆ ಕುಂಭಮೇಳ ಏನ್ ನಡೀತು, ಮಹಾಕುಂಭಮೇಳ, ಅದು ಪ್ರಯಾಗ್ರಾಜ್ದಲ್ಲಿ ನಡೆದಿರುವಂತದ್ದು, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ ನಡೆದಿರುವಂತದ್ದು. ಈಗ ನಾವು ಉತ್ತರಾಖಂಡ ರಾಜ್ಯದಲ್ಲಿರುವಂತಹ 5 ಪ್ರಯಾಗ್ಗಳ ಬಗ್ಗೆ ಅಂದ್ರೆ ಪಂಚ ಪ್ರಯಾಗ್ಗಳು ಅಂತ ಕರೀತಾರೆ ಅವುಗಳನ್ನ ಕುರಿತಾಗಿ ನೋಡ್ತಾ ಹೋಗೋಣ. ಮೊದಲನೇದು ವಿಷ್ಣು ಪ್ರಯಾಗ್. ನೋಡಿ, ಇಲ್ಲಿ ಈ ಮ್ಯಾಪ್ ನಲ್ಲಿ ನೀವು ಗಮನಿಸಬಹುದು ವಿಷ್ಣು ಪ್ರಯಾಗ್. ಇಲ್ಲಿ ಯಾವ್ಯಾವ ನದಿಗಳು ಬಂದು ಸೇರ್ತವೆ ಅಂದ್ರೆ ಅಲಕ್ನಂದಾ ಮತ್ತು ದೌಲಿಗಂಗಾ ಅನ್ನುವಂತ ನದಿಗಳು ಬಂದು ಸೇರುವಂತ ಸ್ಥಳಕ್ಕೆ ವಿಷ್ಣು ಪ್ರಯಾಗ್ ಅಂತ ಕರೀತಾರೆ. ಮುಂದೆ ಅಲಕ್ನಂದಾ ನದಿ ಮುಂದೆ ಹರಿದುಕೊಂಡು ಬಂದು ನಂದಾಕಿನಿ ನದಿಯೊಂದಿಗೆ ಸಂಗಮಗೊಳ್ಳುತ್ತೆ. ಈ ಒಂದು ಸ್ಥಳವನ್ನ ನಂದ ಪ್ರಯಾಗ್ ಅಂತ ಕರೀತಾರೆ. ನಂದಾಕಿನಿ ಅಲಕ್ನಂದಾ ಸೇರೋದನ್ನ ನಂದ ಪ್ರಯಾಗ್, ದೌಲಿಗಂಗಾ ಅಲಕ್ನಂದಾ ಸೇರೋದನ್ನ ವಿಷ್ಣು ಪ್ರಯಾಗ್, ನಂದಾಕಿನಿ ನದಿ ಅಲಕ್ನಂದಾ ನದಿ ಸೇರೋದು ಸಂಗಮವಾಗುವಂತ ಸ್ಥಳವನ್ನ ನಂದ ಪ್ರಯಾಗ್ ಅಂತ ಕರೀತಾರೆ. ಹಾಗೆ ಮುಂದೆ ಹರಿದುಕೊಂಡು ಬಂದು ಅಲಕ್ನಂದಾ ನದಿ ಪಿಂಡಾರ್ ಗಂಗಾ ಅನ್ನುವಂತ ನದಿಯೊಂದಿಗೆ ಸಂಗಮವಾಗುತ್ತೆ. ಅದನ್ನ ಕರ್ಣ ಪ್ರಯಾಗ್ ಅಂತ ಕರೀತಾರೆ. ಅದು 3ನೇ ಪ್ರಯಾಗ್. ನಂತರ ಅಲಕ್ನಂದಾ ನದಿ ಮುಂದೆ ಹರಿದುಕೊಂಡು ಬಂದು ಮಂದಾಕಿನಿ ನದಿಯೊಂದಿಗೆ ಸಂಗಮ ಆಗುತ್ತೆ. ಅದನ್ನ ರುದ್ರಪ್ರಯಾಗ್ ಅಂತ ಕರೀತಾರೆ. 4ನೇದು ರುದ್ರಪ್ರಯಾಗ್. ಇನ್ನು ಕೊನೆಯದಾಗಿ ಭಗೀರಥಿ ನದಿ ಮತ್ತು ಅಲಕ್ನಂದಾ ನದಿ ಸಂಗಮಗೊಳ್ಳುವಂತ ಒಂದು ಸ್ಥಳವನ್ನ ದೇವಪ್ರಯಾಗ್ ಅಂತ ಕರೀತಾರೆ. ಇದು ಕೊನೆಯ ಪ್ರಯಾಗ್ ಉತ್ತರಾಖಂಡದಲ್ಲಿ ಇರುವಂತದ್ದು. ವಿಷ್ಣು ಪ್ರಯಾಗದಲ್ಲಿ ದೌಲಿಗಂಗಾ ಮತ್ತು ಅಲಕ್ನಂದಾ. ನೋಡಿ, ಎಲ್ಲದರಲ್ಲೂ ಅಲಕ್ನಂದಾ ನದಿ ಸೇಮ್ ಇರುತ್ತೆ. ಇದರಲ್ಲಿ ದೌಲಿಗಂಗಾ, ಇಲ್ಲಿ ನಂದಾಕಿನಿ ನಂದ ಪ್ರಯಾಗ್ನ ಸೇಮ್ ಆ ತರ ನೆನಪಿಟ್ಕೋಬಹುದು. ಇನ್ನ ಕರ್ಣ ಪ್ರಯಾಗದಲ್ಲಿ ಪಿಂಡಾರ್ ಗಂಗಾ ಅನ್ನುವಂತ ನದಿ, ರುದ್ರಪ್ರಯಾಗದಲ್ಲಿ ಮಂದಾಕಿನಿ ನದಿ, ಇನ್ನು ಕೊನೆಯದಾಗಿ ದೇವಪ್ರಯಾಗ್, ಭಗೀರಥಿ ಮತ್ತು ಅಲಕ್ನಂದಾ ನದಿ ಸೇರುವಂತ ಸ್ಥಳಗಳು. ಇವು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖ 5
ಪಂಚಪ್ರಯಾಗಗಳು ಅಥವಾ ಪಂಚಪ್ರಯಾಗಗಳು ಅಂತ ಕರಿತೀವಿ. ಈಗ ಗಂಗಾ ನದಿಯ ಉಗಮ ಅದಕ್ಕೆ ಮತ್ತು ನದಿಗಳ ವಿಶೇಷತೆಗಳನ್ನ ತಿಳಿದುಕೊಳ್ತಾ ಹೋಗೋಣ. ಗಂಗಾ ನದಿಯು ಹಿಮಾಲಯದ 3 ನದಿಗಳ ವ್ಯವಸ್ಥೆಯಲ್ಲಿ ಪ್ರಮುಖವಾದದ್ದು. ಗಂಗಾ ನದಿ ಸುಮಾರು ಭಾರತದಲ್ಲಿ 2525 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ನೋಡಿ, ಭಾರತದಲ್ಲಿ ಹರಿಯುವಂತಹ ಅತಿ ಉದ್ದವಾದಂತ ನದಿ ಗಂಗಾ ನದಿ ಆಗಿರುತ್ತೆ. ಅದರ ಕ್ಷೇತ್ರ ಎಷ್ಟು ಅಂದ್ರೆ 2525 ಕಿಲೋಮೀಟರ್ ಕ್ಷೇತ್ರವನ್ನ ಅದು ಒಳಗೊಂಡಿದೆ, ಹರಿಯುತ್ತೆ. ಇನ್ನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹರಿಯುತ್ತೆ ಅಂತ ನೋಡೋದಾದ್ರೆ, ಉತ್ತರಾಖಂಡ್ ರಾಜ್ಯದಲ್ಲಿ 110 ಕಿಲೋಮೀಟರ್, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಹರಿಯುತ್ತೆ 1450 ಕಿಲೋಮೀಟರ್, ಬಿಹಾರದಲ್ಲಿ 445 ಕಿಲೋಮೀಟರ್, ಪಶ್ಚಿಮ ಬಂಗಾಳದಲ್ಲಿ 520 ಕಿಲೋಮೀಟರ್ ಹರಿತಾ ಮುಂದೆ ಹೋಗಿ 2 ಶಾಖೆಗಳಾಗಿ, ಒಂದು ಶಾಖೆ ಬಾಂಗ್ಲಾದೇಶವನ್ನ ಸೇರುತ್ತೆ, ಮತ್ತೊಂದು ಶಾಖೆ ಮುಂದೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಗಂಗಾ ನದಿ ಭಾರತದಲ್ಲಿ ಒಟ್ಟು 8.6 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ ಹೊಂದಿದೆ. 8.6 ಲಕ್ಷ ಚದರ ಕಿಲೋಮೀಟರ್ಗೆ ಅದು ನೀರನ್ನ ಒದಗಿಸುವಂತ ನದಿಯಾಗಿದೆ. ಇನ್ನು ಗಂಗಾ ನದಿ ಪ್ರಮುಖ 2 ನದಿಗಳಿಂದ ತನ್ನ ಹೆಸರನ್ನ ಪಡೆಯುತ್ತದೆ. ನಾನು ಆಗ್ಲೇ ಹೇಳಿದೆ, ಭಗೀರಥಿ ನದಿ ಮತ್ತು ಅಲಕ್ನಂದಾ ನದಿ ಸೇರಿ ಮುಂದೆ ಅದು ಗಂಗಾ ನದಿಯಾಗಿ ಹರಿತಾ ಹೋಗುತ್ತೆ. ದೇವಪ್ರಯಾಗದ ಬಳಿ ಅಲಕ್ನಂದಾ ನದಿ ಮತ್ತು ಗಂಗಾ ನದಿಗಳು ಸಂಗಮಗೊಳ್ಳುವಂತ ಸ್ಥಳವೇ ದೇವಪ್ರಯಾಗ. ಅಲಕ್ನಂದಾ ನದಿ ಮತ್ತು ಭಗೀರಥಿ ನದಿಗಳ ಸಂಗಮದ ನಂತರ ಗಂಗಾ ನದಿ ಎಂಬ ಹೆಸರನ್ನ ಪಡೆಯುತ್ತೆ. ನಂತರ ಇದು ರಾಜಾಜಿ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿದು ಹರಿದ್ವಾರದಿಂದ ಉತ್ತರ ಪ್ರದೇಶಕ್ಕೆ ತಲುಪುತ್ತದೆ. ನೋಡಿ, ಗಂಗಾ ನದಿ ಮೊದಲಿಗೆ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದ ಮೂಲಕ ಪ್ರವೇಶ ಮಾಡುತ್ತೆ ಅಂದ್ರೆ ಅದು ರಾಜಾಜಿ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿದು ಮುಂದೆ ಹರಿದ್ವಾರದ ಮೂಲಕ ಉತ್ತರ ಪ್ರದೇಶವನ್ನ ಎಂಟರ್ ಆಗುತ್ತೆ. ಈಗ ಅಲಕ್ನಂದಾ ನದಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಅಲಕ್ನಂದಾ ನದಿಯು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ಸಾತೋಪಂತ್ ಹಿಮ ನದಿಯಿಂದ ಜನಿಸುತ್ತದೆ. ಆಗ್ಲೇ ನೋಡಿದೀವಿ ನಾವು ಮ್ಯಾಪ್ನಲ್ಲಿ. ಇಲ್ಲಿಂದ ಭಾರತದ ಪ್ರಥಮ ಹಳ್ಳಿ ಮನ ಅನ್ನುವಂಥದ್ದು ಹಳ್ಳಿಯಲ್ಲಿ ಸರಸ್ವತಿ ನದಿಯೊಂದಿಗೆ ಸೇರಿ ಬದ್ರಿನಾಥವನ್ನ ತಲುಪುತ್ತದೆ. ವಿಷ್ಣು ಪ್ರಯಾಗದಲ್ಲಿ ಅಲಕ್ನಂದಾ ಮತ್ತು ಧೌಲಿಗಂಗಾ ನದಿಯೊಂದಿಗೆ ಸಂಗಮವಾಗುತ್ತದೆ. ಧೌಲಿಗಂಗಾ ನದಿಯು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಉಗಮವಾಗುತ್ತದೆ. ನೋಡಿ, ಇಲ್ಲಿ ನಾವು ಮ್ಯಾಪ್ ನಲ್ಲಿ ನೋಡಿದ್ವಿ, ನೀವು ಸರಿಯಾಗಿ ಗಮನಿಸಬೇಕು. ಇದು ನಂದಾದೇವಿ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್ ರಾಜ್ಯದಲ್ಲಿರುವಂತದ್ದು. ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಧೌಲಿಗಂಗಾ ನದಿ ಅನ್ನುವಂಥದ್ದು ಹುಟ್ಟಿ ಮುಂದೆ ಬಂದು ಅಲಕ್ನಂದಾ ನದಿಯನ್ನ ವಿಷ್ಣು ಪ್ರಯಾಗದಲ್ಲಿ ಸೇರುತ್ತೆ. ಮುಂದೆ ನಂದ ಪ್ರಯಾಗದಲ್ಲಿ ಅಲಕ್ನಂದಾ ತನ್ನ ಎಡದಂಡೆ ನದಿಯಾದ ನಂದಾಕಿನಿ ನದಿಯೊಂದಿಗೆ ಸಂಗಮವಾಗುತ್ತದೆ. ನಂದ ಪ್ರಯಾಗ್ ನಂದಾಕಿನಿ ನದಿಯೊಂದಿಗೆ, ಎಲ್ಲದರಲ್ಲೂ ಅಲಕ್ನಂದಾ ನದಿ ಸೇಮ್. ಇನ್ನ ನಂದ ಪ್ರಯಾಗ್ ಅಂತ ಬಂದ್ರೆ ನಂದಾಕಿನಿ ನದಿ, ವಿಷ್ಣು ಪ್ರಯಾಗ್ ಬಂದ್ರೆ ಧೌಲಿಗಂಗಾ, ಕರ್ಣ ಪ್ರಯಾಗ್ ಬಂದ್ರೆ ಪಿಂಡಾರ್ ಗಂಗಾ, ರುದ್ರ ಪ್ರಯಾಗ್ ಬಂದ್ರೆ ಮಂದಾಕಿನಿ, ಇನ್ನು ದೇವ ಪ್ರಯಾಗದಲ್ಲಿ ಕೊನೆಯದಾಗಿ ಭಗೀರಥಿ ನದಿಯೊಂದಿಗೆ ಸಂಗಮಗೊಳ್ತಾ ಹೋಗುತ್ತೆ. ಕರ್ಣ ಪ್ರಯಾಗದಲ್ಲಿ ಅಲಕ್ನಂದಾ ತನ್ನ ಎಡದಂಡೆ ನದಿಯಾದ ಪಿಂಡಾರ್ ಗಂಗಾ ನದಿಯೊಂದಿಗೆ ಸಂಗಮವಾಗುತ್ತದೆ. ಪಿಂಡಾರ್ ಗಂಗಾ ನದಿಯು ಪಿಂಡಾರ್ ಹಿಮ ನದಿಯಿಂದ ಉಗಮವಾಗುತ್ತದೆ. ನಂತರ ರುದ್ರಪ್ರಯಾಗದಲ್ಲಿ ಅಲಕ್ನಂದಾ ತನ್ನ ಬಲದಂಡೆ ನದಿಯಾದ ಮಂದಾಕಿನಿ ನದಿಯೊಂದಿಗೆ ಸಂಗಮವಾಗುತ್ತದೆ. ಮಂದಾಕಿನಿ ನದಿಯು ಕೇದಾರ್ನಾಥ್ ಬಳಿ ಇರುವ ಚೋರಾಬರಿ ಹಿಮ ನದಿಯಿಂದ ಉಗಮಿಸುತ್ತದೆ. ಕೊನೆಯದಾಗಿ ದೇವಪ್ರಯಾಗದಲ್ಲಿ ಅಲಕ್ನಂದಾ ಭಗೀರಥಿ ನದಿಗಳು ಸಂಗಮವಾಗುತ್ತವೆ. ಇಲ್ಲಿಂದ ಗಂಗಾ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತೆ. ನಂತರ ನೋಡಿ, ಭಗೀರಥಿ ನದಿಯು ಉತ್ತರಾಖಂಡ್ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಗೌಮುಖ್ ಬಳಿಯ ಗಂಗೋತ್ರಿ ಹಿಮ ನದಿಯಿಂದ ಜನಿಸುತ್ತದೆ. ತೆಹರಿಯಲ್ಲಿ ಭಗೀರಥಿ ನದಿಗೆ ಭಾರತದ ಅತಿ ಎತ್ತರದ ಅಣೆಕಟ್ಟನ್ನ ಕಟ್ಟಲಾಗಿದೆ. ನೋಡಿ, ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಕೇಳ್ಬೋದು. ತೆಹರಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ ಅಂದ್ರೆ ಅದು ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು. ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂತದ್ದು. ಇನ್ನು ಗಂಗಾ ನದಿಗಳಿಗೆ ಸಂಬಂಧಪಟ್ಟಂತೆ ಎಡದಂಡೆ ಮತ್ತು ಬಲದಂಡ ನದಿಗಳು ಉಪನದಿಗಳು ಬರ್ತಾ ಹೋಗ್ತವೆ. ಅವುಗಳ ಕುರಿತು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಗಂಗಾ ನದಿ ಬಹಳಷ್ಟು ಕಲುಷಿತಗೊಂಡಿರೋದ್ರಿಂದ ಅದರ ಸ್ವಚ್ಛತೆ ಮತ್ತು ಪುನರುಜ್ಜೀವನಗೊಳಿಸೋದಕ್ಕೋಸ್ಕರ ಭಾರತ ಸರ್ಕಾರ ಜಾರಿಗೆ ತಂದಂತ ಯೋಜನೆ ನಮಾಮಿ ಗಂಗೆ ಅನ್ನುವಂಥದ್ದು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಮಲಿನಗೊಂಡಿರುವಂತಹ ಗಂಗಾ ನದಿಯನ್ನ
ಸ್ವಚ್ಛಗೊಳಿಸೋದು ಮತ್ತು ಅದನ್ನ ಪುನರುಜ್ಜೀವನಗೊಳಿಸೋದು. ನಮಾಮಿ ಗಂಗೆ ಕಾರ್ಯಕ್ರಮವು ಒಂದು ಸಮಗ್ರ ಸಂರಕ್ಷಣಾ ಮಿಷನ್ ಆಗಿದ್ದು, ಇದನ್ನು ಕೇಂದ್ರ ಸರ್ಕಾರವು ಜೂನ್ 2014ರಲ್ಲಿ ಫ್ಲಾಗ್ಶಿಪ್ ಪ್ರೋಗ್ರಾಂ ಎಂದು ಅನುಮೋದಿಸಿದೆ. ಇದು ಮಾಲಿನ್ಯವನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವುದು, ಸಂರಕ್ಷಣೆ ಮತ್ತು ರಾಷ್ಟ್ರೀಯ ನದಿ ಗಂಗೆಯ ಪುನರುಜ್ಜೀವನದ ಅವಳಿ ಉದ್ದೇಶಗಳನ್ನು ಸಾಧಿಸಲು 20,000 ಕೋಟಿ ಬಜೆಟ್ ವೆಚ್ಚವನ್ನು ಹೊಂದಿದೆ. ಗಂಗಾ ನದಿ ಪುನರುಜ್ಜೀವನಕ್ಕಾಗಿ ಪ್ರಪಂಚದಾದ್ಯಂತ ಲಭ್ಯವಿರುವ ಉತ್ತಮ ಜ್ಞಾನ ಮತ್ತು ಸಂಪನ್ಮೂಲಗಳನ್ನು ನಿಯೋಜಿಸಲು ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಪ್ರಯತ್ನಿಸುತ್ತದೆ. ಈ ಒಂದು ಕಾರ್ಯಕ್ರಮದ ಹೆಸರು, ಅದು ಯಾವಾಗ ಜಾರಿಗೆ ಬಂತು ಮತ್ತು ಅದರ ವೆಚ್ಚ, ಅದು ಹೆಸರೇನು ಅನ್ನೋದನ್ನ ಸ್ವಲ್ಪ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಮ್ಯಾಪ್ನಲ್ಲಿ ನಾವು ಗಂಗಾ ನದಿಗೆ ಸಂಬಂಧಪಟ್ಟಂತೆ ಎಡದಂಡೆ ನದಿಗಳನ್ನ ಈ ಒಂದು ಮ್ಯಾಪ್ನಲ್ಲಿ ಗಮನಿಸಬಹುದು. ನೋಡಿ, ಇಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾದಂತಹ ಅಲಕ್ನಂದಾ ನದಿಯಿಂದ ಮುಂದೆ ಹರಿದುಕೊಂಡು ಬಂದು ಇಲ್ಲಿ ಗಂಗಾ ನದಿಯಾಗಿ ಮುಂದೆ ಹರಿದ್ವಾರದ ಮೂಲಕ ಉತ್ತರ ಪ್ರದೇಶದಲ್ಲಿ ಬಂದು ಈ ರೀತಿಯಾಗಿ ಬಂದು ಕೊನೆಗೆ ಬಿಹಾರವನ್ನ ಎಂಟ್ರಾಗಿ ಮುಂದೆ ಪಶ್ಚಿಮ ಬಂಗಾಳ, ಜಾರ್ಖಂಡ್ ಅಲ್ಲಿ ಹರಿದು ಇಲ್ಲಿ ಪರಕ್ಕಾ ಅನ್ನುವಂತ ಸ್ಥಳದ ಬಳಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಅದರಿಂದ ಮುಂದೆ ಅದು 2 ಶಾಖೆಗಳಾಗಿ ಒಡೆದು, ಒಂದು ಶಾಖೆ ಬಾಂಗ್ಲಾದೇಶದಲ್ಲಿ, ಮತ್ತೊಂದು ಶಾಖೆ ಪಶ್ಚಿಮ ಬಂಗಾಳದಲ್ಲಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಇನ್ನು ಎಡದಂಡೆ ನದಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಎಡದಂಡೆ ಮತ್ತು ಬಲದಂಡೆ ನದಿಗಳು ಅಂತ ಉಪನದಿಗಳು ಅಂತ ಬರ್ತವೆ. ಗಂಗಾ ನದಿಯ ಎಡದಂಡೆಯ ಉಪನದಿಗಳನ್ನು ಈಗ ಈ ಕಡೆ ಇರೋದ ಇಲ್ಲ ಆ ಕಡೆ ಇರೋದ ಅಂತ ನಮ್ಗೆ ಕೆಲವೊಂದಷ್ಟು ಬಾರಿ ಕನ್ಫ್ಯೂಷನ್ ಬರೋದು ಸಹಜ. ಅದನ್ನ ನಾವು ಹೇಗೆ ಕ್ಲಾರಿಫೈ ಮಾಡ್ಕೊಳ್ಬೇಕಂದ್ರೆ, ಈಗ ನದಿ ಹರಿಯುವಂತ ದಿಕ್ಕನ್ನ ನೋಡ್ಬೇಕು. ಮೊದಲಿಗೆ ಗಂಗಾ ನದಿ ಪೂರ್ವ ದಿಕ್ಕಿನ ಕಡೆಗೆ ಹರಿತಾ ಇದೆ. ಈಗ ಪೂರ್ವ ದಿಕ್ಕಿನ ಕಡೆ ಹರಿತಾ ಇದ್ರೆ ಈ ಕಡೆ ಮುಖ ಮಾಡಿದ್ರೆ ನಮ್ಮ ಬಲ ಯಾವ್ದಾಗುತ್ತೆ? ಈ ಸೈಡ್ ಇರುವಂತದ್ದು ನಮ್ಮ ಎಡ ಆಗತ್ತೆ, ಈ ಕಡೆ ಇರುವಂತದ್ದು ನಮ್ಮ ಬಲ ಆಗತ್ತೆ. ಹಾಗಾಗಿ ಈ ಕಡೆ ಇರುವಂತ ನದಿಗಳನ್ನ ಎಡದಂಡೆ ಉಪನದಿಗಳು, ಈ ಕಡೆ ಇರುವಂತ ನದಿಗಳು ಹರಿದು ಬಂದು ಗಂಗಾ ನದಿಯನ್ನ ಸೇರ್ತಾವಲ್ಲ ಅವುಗಳನ್ನ ಬಲದಂಡೆ ಉಪನದಿಗಳು ಅಂತ ಕರಿತಾ ಹೋಗ್ತೀವಿ. ಇನ್ನು ಈ ಗಂಗಾ ನದಿಯ ಎಡದಂಡೆ ಉಪನದಿಗಳನ್ನ ನಾವು ಹೇಗೆ ನೆನಪಿಟ್ಕೊಳ್ಳೋದು ಅಂದ್ರೆ, ಎಲ್ಲಾ ನದಿಗಳ ಹೆಸರಲ್ಲೂ ಕೂಡ ಗ ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಮಾತ್ರ ಕೋ ಇಂದ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ರಾಮಗಂಗಾ, ನೆಕ್ಸ್ಟ್ ಗೋಮತಿ, ಗಾಗ್ರಾ, ಗಂಡಕ್, ಕೋಶಿ. ಇವು 5 ಕೂಡ ಗಂಗಾ ನದಿಯ ಎಡದಂಡೆಯ ಉಪನದಿಗಳಾಗಿರ್ತವೆ. ಮುಂದೆ ಅವುಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ. ಅವು ಎಲ್ಲೆಲ್ಲಿ ಹುಟ್ಟುತ್ತವೆ, ಯಾವ ರಾಜ್ಯಗಳಲ್ಲಿ ಹರಿಯುತ್ತವೆ ಅಂತ. ನೋಡಿ, ಈ ಒಂದು ಗಂಗಾ ನದಿ ಮುಂದೆ ಬಾಂಗ್ಲಾದೇಶದಲ್ಲಿ ಎಂಟರ್ ಆದ ತಕ್ಷಣ ಅದನ್ನ ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿ ಅಂತ ಕರೀತಾರೆ. ನಾವು ಗಂಗಾ ನದಿ ಅಂತೀವಿ, ಅವರು ಮುಂದೆ ಅದನ್ನ ಪದ್ಮಾ ನದಿ ಅಂತ ಕರೀತಾರೆ. ಮುಂದೆ ಗಂಗಾ ನದಿಯ ಎಡದಂಡೆ ಉಪನದಿಗಳನ್ನ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಮಗಂಗಾ ಅನ್ನುವಂಥದ್ದು ಮೊದಲಿಗೆ. ಈ ನದಿ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಉಗಮವಾಗುತ್ತದೆ. ಕನೋಜ್ ಬಳಿ ಇದು ಗಂಗಾ ನದಿಯೊಂದಿಗೆ ಸಂಗಮವಾಗುತ್ತದೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ಮುಖಾಂತರ ಈ ನದಿಯು ಹರಿಯುತ್ತದೆ. ನೋಡಿ, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೆ ಜಿಮ್ ಕಾರ್ಬೆಟ್. ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಮುಖಾಂತರ ರಾಮಗಂಗಾ ನದಿ ಹರಿಯುತ್ತದೆ. ನಂತರ ಗೋಮತಿ ನದಿ. ಗೋಮತಿ ನದಿಯು ಉತ್ತರ ಪ್ರದೇಶದ ಪಿಲಿಭಿತ್ ಜಿಲ್ಲೆಯ ಗೋಮತಾಲ್ ನಲ್ಲಿ ಉಗಮವಾಗುತ್ತದೆ. ಈ ನದಿಯ ವಿಶೇಷತೆ ಏನೆಂದರೆ, ಗಂಗಾ ನದಿಯ ಉಪನದಿಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಉಗಮಿಸಿ ಉತ್ತರ ಪ್ರದೇಶದಲ್ಲೇ ಗಂಗಾ ನದಿಯೊಂದಿಗೆ ಸಂಗಮವಾಗುತ್ತದೆ. ನೋಡಿ, ಪ್ರಶ್ನೆಯನ್ನ ಈ ರೀತಿಯಾಗಿ ಕೂಡ ತೆಗಿಬಹುದು. ಉತ್ತರ ಪ್ರದೇಶದಲ್ಲಿ ಉಗಮಿಸಿ ಹುಟ್ಟಿ ಉತ್ತರ ಪ್ರದೇಶದಲ್ಲೇ ಗಂಗಾ ನದಿಯೊಂದಿಗೆ ಸೇರುವ ಅಥವಾ ಕೊನೆಗೊಳ್ಳುವ ಗಂಗಾ ನದಿಯ ಎಡದಂಡೆಯ ಉಪನದಿ ಅಥವಾ ಗಂಗಾ ನದಿಯ ಉಪನದಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಬಹುದು. ನೀವು ಉತ್ತರವನ್ನ ಗೋಮತಿ ಅಂತ ಹಾಕ್ಬೇಕಾಗತ್ತೆ. ನಂತರ ಗಾಗ್ರಾ. ಇದು ಟಿಬೆಟ್ನ ಮಾಪ್ಚಾ ಚುಂಗೋ ಹಿಮನದಿಯ ಮೂಲಕ ಉಗಮಿಸುತ್ತದೆ.
ಈ ನದಿಯನ್ನ ಟಿಬೆಟ್ ಅಂದ್ರೆ ಚೀನಾ ಅಂತ ಅರ್ಥ. ಟಿಬೆಟ್ ಈಸ್ ನಥಿಂಗ್ ಬಟ್ ಚೀನಾ. ಈ ನದಿಯನ್ನ ನೇಪಾಳದಲ್ಲಿ ಕರ್ನೈಲಿ, ಟಿಬೆಟ್ನಲ್ಲಿ ಮಾಪ್ಚಾ ಥ್ಯಾಂಗ್ಪೋ ಎಂದು ಕರೆಯಲಾಗುತ್ತದೆ. ನೋಡಿ, ಗಾಗ್ರಾ ಅನ್ನುವಂಥ ನದಿ ಚೀನಾದಲ್ಲಿ ಹುಟ್ಟಿ ನಂತರ ನೇಪಾಳವನ್ನ ಎಂಟ್ರಿ ಆಗಿ ನಂತರ ಭಾರತಕ್ಕೆ ಬಂದು ಕೊನೆಗೆ ಗಂಗಾ ನದಿಯನ್ನ ಸೇರುವಂತ ಒಂದು ಗಂಗಾ ನದಿಯ ಎಡದಂಡೆ ಉಪನದಿಯಾಗಿದೆ. ಇದನ್ನ ನೇಪಾಳದಲ್ಲಿ ಕರ್ನೈಲಿ ಅಂತ ಕರೀತಾರೆ. ಇನ್ನ ಟಿಬೆಟ್ ಅಂದ್ರೆ ಚೀನಾದಲ್ಲಿ ಮಾಪ್ಚಾ ಥ್ಯಾಂಗ್ಪೋ ಅನ್ನುವಂತ ಹೆಸರಿನಿಂದ ಕರೀತಾರೆ. ಇದು ನೇಪಾಳದ ಅತಿ ದೊಡ್ಡ ನದಿಯಾಗಿದೆ. ನೇಪಾಳದಲ್ಲಿ ಹರಿಯುವಂತಹ ಅತ್ಯಂತ ದೊಡ್ಡ ನದಿ ಅಂತೆ ಇದು ಗಾಗ್ರಾ ಅನ್ನುವಂಥದ್ದು. ಗಂಗಾ ಉಪನದಿಗಳಲ್ಲೇ ಯಮುನಾ ನಂತರ ಎರಡನೇ ಅತಿ ದೊಡ್ಡ ಉಪನದಿ ನೀರಿನ ಪ್ರಮಾಣದಲ್ಲಿ ಯಮುನಾ ನದಿಯನ್ನ ಬಿಟ್ರೆ ಅತ್ಯಂತ ಎರಡನೇ ದೊಡ್ಡ ಉಪನದಿ ಯಾವುದು ಅಂದ್ರೆ ಅದು ಗಾಗ್ರಾ ನದಿ ಆಗಿರ್ತದೆ. ಈ ನದಿ ಉತ್ತರ ಪ್ರದೇಶದ ಅಯೋಧ್ಯ ಮೂಲಕ ಹರಿಯುತ್ತದೆ. ಇಲ್ಲಿ ಈ ನದಿಯನ್ನ ಸರಯೂ ಎಂದು ಕರೆಯಲಾಗುತ್ತದೆ. ನಮ್ಗೆಲ್ಲರಿಗೂ ಗೊತ್ತು, ಉತ್ತರ ಪ್ರದೇಶದಲ್ಲಿ ಹರಿಯುವಂತ ನದಿ ಯಾವುದು? ಇದು ಅಯೋಧ್ಯೆಯಲ್ಲಿ ಮೊನ್ನೆ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲಿ ಹರಿಯುವಂತ ನದಿ ಯಾವುದು ಅಂತಂದ್ರೆ ಸರಯೂ ನದಿ. ಇದರ ನಿಜವಾದ ಹೆಸರು ಗಾಗ್ರಾ, ಆದ್ರೆ ಅಯೋಧ್ಯೆಯಲ್ಲಿ ಇದನ್ನ ಸರಯೂ ನದಿ ಅನ್ನುವಂತ ಹೆಸರಿನಿಂದ ಕರೀತಾರೆ. ನಂತರ ಬಿಹಾರದ ಚಾಪ್ರಾ ಬಳಿ ಗಂಗಾ ನದಿಯನ್ನ ಸೇರುತ್ತದೆ. ಬಿಹಾರದಲ್ಲಿ ಬಂದು ಇದು ಗಾಗ್ರಾ ನದಿ ಗಂಗಾ ನದಿಯನ್ನ ಸೇರುತ್ತೆ. ಹುಟ್ಟೋದು ಉತ್ತರ ಪ್ರದೇಶದಲ್ಲಿ, ಗಂಗಾ ನದಿಯನ್ನ ಸೇರೋದು ಬಿಹಾರದ ಚಾಪ್ರಾ ಅನ್ನುವಂತ ಸ್ಥಳದಲ್ಲಿ ಸೇರುತ್ತೆ. ನಂತರ ನೋಡಿ, ಗಂಡಕ್ ನದಿ. ಈ ನದಿಯು ಟಿಬೆಟ್ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಉಗಮವಾಗುತ್ತಿದ್ದು ಇದನ್ನು ನಾರಾಯಣಿ ಎಂದು ಸಹ ಕರೆಯಲಾಗುತ್ತದೆ. ನೋಡಿ, ಗಂಡಕ್ ಅನ್ನುವಂತ ನದಿ ಚೀನಾ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಉಗಮವಾಗಿ ಮುಂದೆ ಹರಿತಾ ಬಂದು ಗಂಗಾ ನದಿಯನ್ನ ಸೇರುತ್ತೆ. ಆ ಉಗಮವಾಗುವಂತ ಸ್ಥಳದಲ್ಲಿ ಇದನ್ನ ನಾರಾಯಣಿ ನದಿ ಅಂತ ಕರೀತಾ ಹೋಗ್ತಾರೆ. ಈ ನದಿಯು ನೇಪಾಳದ ಗಡಿಯಲ್ಲಿರುವ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹರಿದು ಉತ್ತರ ಪ್ರದೇಶದ ಮಹಾರಾಜಗಂಜ್ ಮತ್ತು ಕುಶಿನಗರ ಜಿಲ್ಲೆಗಳನ್ನು ದಾಟಿ ಬಿಹಾರವನ್ನ ಪ್ರವೇಶ ಮಾಡುತ್ತೆ. ನಂತರ ಕೊನೆಯ ಒಂದು ಉಪನದಿ ಕೋಶಿ. ಕೋಶಿಯನ್ನ ನಾವು ಹೈಸ್ಕೂಲ್ ಪುಸ್ತಕಗಳಲ್ಲಿ ಓದಿರ್ತೀವಿ. ಬಿಹಾರದ ಕಣ್ಣೀರಿನ ನದಿ ಕೋಶಿ ಅಂತ. ಈ ನದಿಯನ್ನ ಸಪ್ತಕೋಶಿ ಎಂದು ಕರೆಯಲಾಗುತ್ತದೆ. ಇದು 7 ಉಪನದಿಗಳಿಂದ ಕೂಡಿದೆ. ನೋಡಿ, 7 ಉಪನದಿಗಳಿದೆ ಅಂತೆ ಕೋಶಿ ನದಿಗೆ. ಪ್ರವಾಹ ಪೀಡಿತ ನದಿಯಾಗಿದ್ದು ಹಲವು ಬಾರಿ ತನ್ನ ಚಲಿಸುವ ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಟಿಬೆಟ್ನಲ್ಲಿ ಉಗಮಿಸಿ ನೇಪಾಳ ಮುಖಾಂತರ ಭಾರತವನ್ನ ಪ್ರವೇಶಿಸುತ್ತದೆ. ಈ ನದಿಯು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ. ಈ ನದಿಗೆ ಅಡ್ಡವಾಗಿ ಹನುಮಾನ್ ನಗರದಲ್ಲಿ ಭೀಮ್ನಗರ್ ಬ್ಯಾರೇಜ್ ಅನ್ನು ನಿರ್ಮಿಸಲಾಗಿದೆ. ಇದಿಷ್ಟು ಗಂಗಾ ನದಿಯ ಎಡದಂಡೆಯ ಉಪನದಿಗಳಿಗೆ ಸಂಬಂಧಿಸಿದಂತ ಒಂದು ಮಾಹಿತಿ. ನಂತರ ಗಂಗಾ ನದಿಯ ಬಲದಂಡೆಯ ಉಪನದಿಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಗಂಗಾ ನದಿ ಡಾಲ್ಫಿನ್ ಇದು ಭಾರತದ ಒಂದು ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿರ್ತದೆ. ಗಂಗಾ ನದಿ ಡಾಲ್ಫಿನ್ ಇದು ಭಾರತ, ನೇಪಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಕಂಡುಬರುತ್ತೆ. ಇದು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ. ಗುವಾಹಟಿಯ ಅಧಿಕೃತ ಜಲಚರ ಪ್ರಾಣಿಯಾಗಿದೆ. ಬಿಹಾರದಲ್ಲಿ ಭಾರತದ ಮೊದಲ ಡಾಲ್ಫಿನ್ ಅಭಯಾರಣ್ಯ ವಿಕ್ರಮಶೀಲ ಗ್ಯಾಂಗ್ಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿಯನ್ನು ಸ್ಥಾಪಿಸಲಾಗಿದೆ. ಇದರ ಸಂರಕ್ಷಣೆಗಾಗಿ ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿಯನ್ನು ಸ್ಥಾಪಿಸಲಾಗಿದೆ. ಈ ಪ್ರಭೇದಕ್ಕೆ ಸಂಬಂಧಿಸಿದಂತೆ ಸುಂದರ್ಬನ್ದಲ್ಲಿ ಬಾಂಗ್ಲಾದೇಶ 6 ಸಂರಕ್ಷಣಾ ತಾಣಗಳನ್ನ ಸ್ಥಾಪಿಸಿದೆ. ಈ ಒಂದು ಮ್ಯಾಪ್ನಲ್ಲಿ ನೀವು ಗಮನಿಸಬಹುದು. ನೋಡಿ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇದೆಯಲ್ವಾ, ಇದು ಗಂಗಾ ನದಿ. ಇಲ್ಲಿಂದ ಹರಿದು ಹಿಂಗ್ ಮುಂದೆ ಸಾಗುತ್ತೆ. ಇಲ್ಲಿ ಬಂದಿದೆ ನೋಡಿ, ಇದು ಯಮುನಾ ನದಿ. ಇದು ಗಂಗಾ ನದಿಯ ಬಲದಂಡೆಯ ಅತಿ ದೊಡ್ಡ ಉಪನದಿ. ಗಂಗಾ ನದಿಯನ್ನ ಸೇರುವಂತ ಉಪನದಿಗಳಲ್ಲಿ ಅತ್ಯಂತ ದೊಡ್ಡ ಉಪನದಿ ಅಂದ್ರೆ ಅದು ಯಮುನಾ ನದಿ. ನೋಡಿ, ಇದು ಯಮುನೋತ್ರಿಯಲ್ಲಿ ಉತ್ತರಾಖಂಡ್ ರಾಜ್ಯದ ಯಮುನೋತ್ರಿ ಅನ್ನುವಂತ ಸ್ಥಳದಲ್ಲಿ ಅದು ಉಗಮ ಆಗುತ್ತೆ. ಮುಂದೆ ಹರಿದು ಬಂದು ಇಲ್ಲಿ ಗಂಗಾ ನದಿಯೊಂದಿಗೆ ಪ್ರಯಾಗ್ರಾಜ್ ಅನ್ನುವಂತ ಸ್ಥಳದಲ್ಲಿ ಸಂಗಮವಾಗ್ತಾ ಹೋಗುತ್ತೆ. ಅತ್ಯಂತ ದೊಡ್ಡ
ನದಿ ಉಪನದಿ ಯಾವುದು? ಗಂಗಾ ನದಿಯನ್ನು ಸೇರುವಂತ ಅತ್ಯಂತ ದೊಡ್ಡ ಉಪನದಿ ಅಥವಾ ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದ್ರೆ ಯಮುನಾ ಅಂತ ಹಾಕ್ಬೇಕು. ನಂತರ ನೋಡಿ, ಈ ಯಮುನಾ ನದಿಗೆ ಇವೆಲ್ಲವೂ ಯಮುನಾ ನದಿಯನ್ನು ಸೇರ್ತವಲ್ಲ, ಅವೆಲ್ಲವೂ ಯಮುನಾ ನದಿಯ ಉಪನದಿಗಳಾಗ್ತವೆ. ಈ ಬಾನಸ್ ಅನ್ನುವಂಥದ್ದು, ಚಂಬಲ್ಲು, ಕಾಳಿ, ಪಾರ್ವತಿ, ಬೆಟ್ವಾ, ಸಿಂಧು, ದಶನ್, ಕೇನ್, ಬೆಟ್ವಾ ಇವೆಲ್ಲವೂ ಕೂಡ ಯಮುನಾ ನದಿಯ ಉಪನದಿಗಳು. ಇಲ್ಲಿ ನೋಡಿ ಮುಂದೆ ಸೋನ್, ರಿಹಾನ್, ಕೋಯಲ್ ಅನ್ನುವಂಥವು ಕೂಡ ಯಮುನಾ ನದಿಯ ಬಲದಂಡೆಯ ಉಪನದಿಗಳಾಗ್ತವೆ. ಪಶ್ಚಿಮ ಬಂಗಾಳದಲ್ಲಿ ದಾಮೋದರ್ ಅನ್ನುವಂಥ ನದಿ ಬಂದು ಗಂಗಾ ನದಿಯನ್ನು ಸೇರುತ್ತೆ. ಅದು ಕೂಡ ಗಂಗಾ ನದಿಯ ಒಂದು ಬಲದಂಡೆ ಉಪನದಿ. ಪಶ್ಚಿಮ ಬಂಗಾಳದ ಕಣ್ಣೀರು ನದಿ ಅಂತ ಕೂಡ ಕರೀತಾರೆ ದಾಮೋದರ ನದಿಯನ್ನು. ಈಗ ಅವುಗಳ ಕುರಿತಾಗಿ ವಿಶೇಷತೆಗಳೇನು, ಎಲ್ಲಿ ಹುಟ್ಟುತ್ತವೆ ಅಂತ ಎಲ್ಲ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಮುನಾ ನದಿ ಉತ್ತರಾಖಂಡ್ ಬಳಿ ಇರುವ ಯಮುನೋತ್ರಿ ಹಿಮನದಿಯಿಂದ ಜನಿಸುತ್ತದೆ. ನೋಡಿ, ಯಮುನಾ ನದಿ ಉತ್ತರಾಖಂಡ್ ರಾಜ್ಯದೊಳಗ ಯಮುನೋತ್ರಿ ಅನ್ನುವಂಥ ಹಿಮನದಿಯಿಂದ ಉಗಮ ಆಗತ್ತೆ. ಇದು ತನ್ನ ಉಗಮ ಸ್ಥಾನದಿಂದ ಹಿಡಿದು ಗಂಗಾ ನದಿಯನ್ನು ಅಲಹಾಬಾದ್ ಬಳಿಯ ತ್ರಿವೇಣಿ ಸಂಗಮ ಅಥವಾ ಪ್ರಯಾಗ್ ರಾಜ್ಯದಲ್ಲಿ ಸೇರುವವರೆಗೂ ಒಟ್ಟು 1370 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಅತ್ಯಂತ ದೊಡ್ಡ ಉಪನದಿ ಅಂತ ನಾನು ಹೇಳಿದೆ. ಈ ನದಿ ದಡದ ಮೇಲಿರುವ ಪ್ರಮುಖ ನಗರಗಳು ದೆಹಲಿ, ಮಥುರಾ ಮತ್ತು ಆಗ್ರಾ ಅನ್ನುವಂಥವು. ಯಮುನಾ ನದಿಯ ದಡದ ಮೇಲಿರುವಂತಹ ನಗರಗಳು ದೆಹಲಿ, ಮಥುರಾ ಮತ್ತು ಆಗ್ರಾ. ಇವಿಷ್ಟು ಯಮುನಾ ನದಿಯ ದಡದ ಮೇಲಿರುವಂತಹ ನಗರಗಳಾಗಿರ್ತವೆ. ಯಮುನಾ ನದಿಯ ಪ್ರಮುಖ ಉಪನದಿಗಳು ಮ್ಯಾಪ್ನಲ್ಲಿ ನಾವು ನೋಡಿದ್ವಿ. ಚಂಬಲ್, ಸಿಂಧ್, ಕೇನ್, ಬೆಟ್ವಾ ಇವೆಷ್ಟು ಬಲದಂಡೆ ಉಪನದಿಗಳಾಗಿರ್ತವೆ. ಇನ್ನು ಎಡದಂಡೆಯು ಇಂದನ್ನು, ರಿಂದ್, ಸೆಂಗಾರ್, ವರುಣ ಇವಿಷ್ಟು ಎಡದಂಡೆಯ ಉಪನದಿಗಳು. ಇವುಗಳನ್ನ ಅಲ್ಲಿ ಮ್ಯಾಪ್ನಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಮುಂದೆ ಯಮುನಾ ನದಿಯ ಕುರಿತು ಚರ್ಚೆ ಮಾಡುವಾಗ ಅಲ್ಲಿ ಮ್ಯಾಪ್ ಅನ್ನು ತೆಗೆದುಕೊಂಡು ಬರ್ತೀನಿ, ಅಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ನಂತರ ಚಂಬಲ್ ನದಿ. ಈ ನದಿಯು ವಿಂಧ್ಯ ಪರ್ವತಗಳ ಉತ್ತರ ಇಳಿಜಾರಿನಲ್ಲಿ ಉಗಮಿಸುತ್ತದೆ. ಇದು ಯಮುನಾ ನದಿಯನ್ನು ಉತ್ತರ ಪ್ರದೇಶದ ಎತಾವ್ ಜಿಲ್ಲೆಯ ಬಳಿ ಸೇರುತ್ತದೆ. ಇದು ಸ್ವಲ್ಪ ದೂರ ಹರಿದು ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನದ ಮಧ್ಯೆ ಸ್ವಾಭಾವಿಕ ಗಡಿಯಂತಿದೆ. ನೋಡಿ, ಇದು ಚಂಬಲ್ ನದಿ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನವನ್ನ ಬೇರೆ ಬೇರೆ ಮಾಡತ್ತೆ. ಆದ್ದರಿಂದ ಇದು ಸ್ವಲ್ಪ ದೂರ ಗಡಿಯಾಗಿ ಕೂಡ, ಇವೆರಡೂ ರಾಜ್ಯಗಳ ಗಡಿಯಾಗಿ ಕೂಡ ಸ್ವಾಭಾವಿಕ ಗಡಿಯ ರೀತಿ ಹರಿಯುತ್ತೆ. ಇದು ಒಟ್ಟು 1024 ಕಿಲೋಮೀಟರ್ ಉದ್ದ ಹರಿಯುತ್ತದೆ ಮತ್ತು 1,43,219 ಚದರ ಕಿಲೋಮೀಟರ್ನಷ್ಟು ಜಲಾನಯನ ಪ್ರದೇಶವನ್ನ ಹೊಂದಿದೆ. ಇದು ರಾಜಸ್ಥಾನದ ಚಿತ್ತೋರ್ಗಢದ ಬಳಿ ಹರಿಯುವಾಗ 205 ಮೀಟರ್ ಎತ್ತರದಿಂದ ಧುಮುಕಿ ಚುಲಿಯಾ ಅನ್ನುವಂಥ ಜಲಪಾತವನ್ನು ಉಂಟು ಮಾಡುತ್ತೆ. ಪೌರಾಣಿಕವಾಗಿ ಈ ನದಿಯನ್ನು ಚಾರ್ಮಣ್ಯವತಿ ಎಂದು ಕರೆಯಲಾಗುತ್ತದೆ. ಚುಲಿಯಾ ಜಲಪಾತ ಯಾವ ರಾಜ್ಯದಲ್ಲಿದೆ ಅಂತ ಕೇಳಬಹುದು, ಯಾವ ನದಿ ಉಂಟು ಮಾಡಿದೆ ಅಂತ ಅನ್ನೋದ್ರು ಕೇಳಬಹುದು. ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಚಂಬಲ್ ನದಿಯಿಂದ ನಿರ್ಮಿತವಾಗಿರುವಂತ ಜಲಪಾತ ಅದು. ಅದನ್ನ ಪೌರಾಣಿಕವಾಗಿ ಚಾರ್ಮಣ್ಯವತಿ ಅಂತ ಕರೀತಾರೆ. ಇನ್ನು ಚಂಬಲ್ ನದಿಗೆ ಕಂಡು ಬರುವಂತ ಪ್ರಮುಖ ಅಣೆಕಟ್ಟುಗಳು: 1 ಗಾಂಧಿ ಸಾಗರ, ರಾಣಾ ಪ್ರತಾಪ್ ಸಾಗರ, ಜವಾಹರ್ ಸಾಗರ ಮತ್ತು ಕೋಟಾ ಬ್ಯಾರೇಜ್ ಅನ್ನುವಂತ ಪ್ರಮುಖವಾದಂತ ಅಣೆಕಟ್ಟುಗಳು ಚಂಬಲ್ ನದಿಗೆ ಕಟ್ಟಿರುವಂತ ಅಣೆಕಟ್ಟುಗಳಾಗಿರ್ತವೆ. ಮುಂದೆ ಚಂಬಲ್ ನದಿಯು ಹಲವು ಕೊರಕಲುಗಳು ಮತ್ತು ಕಂದರಗಳನ್ನ ಸೃಷ್ಟಿಸಿದೆ. ಹಾಗಾಗಿ ಅದನ್ನು ಚಂಬಲ್ ಕಣಿವೆ ಎಂದು ಕರೆಯಲಾಗುತ್ತದೆ. ನೋಡಿ, ಚಂಬಲ್ ನದಿ ಹರಿತಾ ಏನು ಕೊರಕಲುಗಳು ಮತ್ತು ಕಂದರಗಳನ್ನ ಸೃಷ್ಟಿಸಿದೆ ಅಂತ, ಅವುಗಳನ್ನ ಚಂಬಲ್ ಕಣಿವೆಗಳು ಅಂತ ಕರೆಯಲಾಗುತ್ತೆ. ಈ ಚಂಬಲ್ ನದಿ ನೀರಾವರಿ ಯೋಜನೆಯಿಂದ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನಕ್ಕೆ ನೀರು ಪೂರೈಕೆ ಮಾಡಲಾಗುತ್ತದೆ. ಇದು ಕಿಯೋಲಾಡಿಯೋ ಅಂತ ಆಗ್ಬೇಕು. ಕಿಯೋಲಾಡಿಯೋ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಕಂಡು ಬರುವಂತ ಒಂದು ರಾಷ್ಟ್ರೀಯ ಉದ್ಯಾನವನ. ಅದಕ್ಕೆ ನೀರು ಈ ಒಂದು ನದಿ ನೀರಾವರಿ ಯೋಜನೆಯಿಂದ ಪೂರೈಕೆ ಮಾಡಲಾಗುತ್ತೆ. ಈ ನದಿಯ ದಡದ ಮೇಲೆ ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿ ಕಂಡು ಬರುತ್ತದೆ.
ಇದು 3 ರಾಜ್ಯಗಳ ಸಂರಕ್ಷಿತ ಪ್ರದೇಶ. ನೋಡಿ, 3 ದೇಶಗಳ ನಡುವೆ ಕಂಡುಬರುವಂತ ಒಂದು ಸ್ಯಾಂಕ್ಚುರಿ ಆಗಿರುತ್ತೆ ಇದು. ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿ ಅನ್ನುವಂಥದ್ದು ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ 3 ರಾಜ್ಯಗಳ ನಡುವೆ ಕಂಡುಬರುತ್ತೆ. ಇಲ್ಲಿ ಗರಿಯಲ್ ಮೊಸಳೆಗಳು, ರೆಡ್ ಕ್ರೌನ್ಡ್ ರೂಫ್ ಟರ್ಟಲ್, ಗಂಗಾ ನದಿ ಡಾಲ್ಫಿನ್ಗಳನ್ನು ಸಂರಕ್ಷಿಸಲಾಗುತ್ತದೆ. ನಾವು ಆಗಲೇ ಗಂಗಾ ನದಿ ಡಾಲ್ಫಿನ್ ಯೋಜನೆಯಲ್ಲಿ ನೋಡಿದ್ವಿ. ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿಯಲ್ಲಿ ಗಂಗಾ ನದಿ ಡಾಲ್ಫಿನ್ಗಳನ್ನ ಸಂರಕ್ಷಿಸಲಾಗುತ್ತೆ ಅಂತ. ಇದು ಮುಖ್ಯವಾಗಿ 3 ರಾಜ್ಯಗಳ ನಡುವೆ ಕಂಡುಬರುತ್ತೆ: ರಾಜಸ್ಥಾನ, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದಲ್ಲಿ. ಈಗ ಗಂಗಾ ನದಿಯ ಬಲದಂಡೆ ಉಪನದಿಗಳ ಕುರಿತಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಾನಸ್. ಚಂಬಲ್ ನದಿಯ ಉಪನದಿಯಾದ ಇದು ಅರಾವಳಿ ಪರ್ವತಗಳಲ್ಲಿ ಉದಯಿಸುತ್ತದೆ. ಸುಮಾರು 512 ಕಿಲೋಮೀಟರ್ ಉದ್ದ ಹರಿದು ಚಂಬಲ್ ನದಿಯನ್ನ ಸೇರುತ್ತದೆ. ನೋಡಿ, ಅರಾವಳಿ ಪರ್ವತಗಳು ಪ್ರಮುಖವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಕಂಡು ಬರ್ತವೆ ಅಂತ ನೋಡೋದಾದ್ರೆ, ಗುರುದೇಹ ಅಂತ ನೀವು ಒಂದು ಕೋಡನ್ನ ನೆನ್ಪಿಡ್ಬೇಕಾಗುತ್ತೆ. ಗು ಅಂದ್ರೆ ಗುಜರಾತ್, ರ ಅಂದ್ರೆ ರಾಜಸ್ಥಾನ್, ದೇ ಅಂದ್ರೆ ದೆಹಲಿ, ಅ ಅಂದ್ರೆ ಹರಿಯಾಣ. ಇವಿಷ್ಟು ರಾಜ್ಯಗಳಲ್ಲಿ ಈ ಒಂದು ಪರ್ವತಗಳು ಕಂಡು ಬರ್ತವೆ. ಈ ಒಂದು ಪರ್ವತಗಳ ಅತ್ಯಂತ ಎತ್ತರದ ಶಿಖರ ಗುರು ಶಿಖರ ಅಂತ ನಾವು ನೋಡ್ತೀವಿ. ಈ ಅರಾವಳಿ ಪರ್ವತಗಳು ಅತ್ಯಂತ ಹಳೆಯ ಅಥವಾ ಪ್ರಾಚೀನ ಪರ್ವತಗಳಾಗಿರ್ತವೆ. ಚಂಬಲ್ ನದಿಯ ಉಪನದಿಯಾದ ಇದು ಬಾನಸ್ ನದಿ ಅರಾವಳಿ ಪರ್ವತಗಳಲ್ಲಿ ಉಗಮವಾಗುತ್ತಂತೆ. ನಂತರ ಅದು ಸುಮಾರು 512 ಕಿಲೋಮೀಟರ್ ಉದ್ದ ಹರಿದು ಚಂಬಲ್ ನದಿಯನ್ನ ಸೇರುತ್ತೆ. ಮುಂದೆ ಸಿಂಧ್ ನದಿ. ಇದು ಮಧ್ಯಪ್ರದೇಶದ ವಿದಿಶಾ ಪ್ರಸ್ಥಭೂಮಿಯ ಬಳಿ ಉಗಮವಾಗಿ ಸುಮಾರು 415 ಕಿಲೋಮೀಟರ್ ಉದ್ದ ಹರಿದು ಯಮುನಾ ನದಿಯನ್ನ ಸೇರುತ್ತದೆ. ನೆಕ್ಸ್ಟ್ ಬೆಟ್ವಾ. ಇದು ಮಧ್ಯಪ್ರದೇಶದಲ್ಲಿ ವಿಂಧ್ಯ ಪರ್ವತಗಳಲ್ಲಿ ಜನಿಸಿ ಸುಮಾರು 540 ಕಿಲೋಮೀಟರ್ ಉದ್ದ ಚಲಿಸಿ ಅಮೀರ್ಪುರದ ಬಳಿ ಯಮುನಾ ನದಿಯನ್ನ ಸೇರುತ್ತದೆ. ದಾಸನ್ ಬೆಟ್ವಾ ನದಿಯ ಉಪನದಿಯಾಗಿದೆ. ದಾಸನ್ ಅನ್ನುವಂಥದ್ದು ಈ ಬೆಟ್ವಾ ನದಿಯ ಉಪನದಿ. ಮುಂದೆ ಕೇನ್ ಉಪನದಿ ಬಗ್ಗೆ ನೋಡೋಣ. ವಿಂಧ್ಯ ಪರ್ವತಗಳಲ್ಲಿ ಜನಿಸುವ ಈ ನದಿಯು ಮಧ್ಯಪ್ರದೇಶದ ಬುಂದೇಲ್ಖಂಡ್ ಪ್ರಾಂತ್ಯದ ಮೂಲಕ ಸುಮಾರು 427 ಕಿಲೋಮೀಟರ್ ಉದ್ದ ಹರಿದು ಯಮುನಾ ನದಿಯನ್ನ ಸೇರುತ್ತದೆ. ಸೋನ್ ನದಿ. ಗಂಗಾ ನದಿಯ ಉಪನದಿಯಾದ ಇದು ಮಧ್ಯಪ್ರದೇಶದ ಅಮರಕಂಟಕ ಬೆಟ್ಟಗಳಲ್ಲಿ ಉದಯಿಸಿ ಸುಮಾರು 784 ಕಿಲೋಮೀಟರ್ ಉದ್ದ ಚಲಿಸಿ ಬಿಹಾರದ ಪಾಟ್ನಾ ಬಳಿ ಗಂಗಾ ನದಿಯನ್ನ ಸೇರುತ್ತದೆ. ಯಮುನಾ ನದಿಯ ನಂತರ ಇದು ಗಂಗಾ ನದಿಯ 2ನೇ ಅತಿ ದೊಡ್ಡ ದಕ್ಷಿಣದ ಉಪನದಿಯಾಗಿದೆ. ಅಂದ್ರೆ ಇದು ವಿಸ್ತೀರ್ಣದಲ್ಲಿ. ಜೋಹಿಲಾ, ರಿಹಾಂದ್, ಉತ್ತರ ಕೋಯಲ್ ಇವೆಲ್ಲ ಸೋನ್ ನದಿಯ ಉಪನದಿಯಾಗಿದ್ದು ಬಲದಂಡೆಯಲ್ಲಿ ಸೇರುತ್ತವೆ. ಸೋನ್ ನದಿಯು ಅದರ ಕಲ್ಲಿದ್ದಲಿನ ನಿಕ್ಷೇಪಗಳಿಗೆ ಪ್ರಾಮುಖ್ಯತೆ ಪಡೆದಿದೆ. ಈ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಅಣೆಕಟ್ಟುಗಳೆಂದರೆ ರಿಹಾಂದ್, ಇದನ್ನ ಗೋವಿಂದ ವಲ್ಲಭ ಪಂತ್ ಸಾಗರ್ ಅಣೆಕಟ್ಟು ಅಂತ ಸಹ ಕರೀತಾರೆ. ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ರಿಹಾಂದ್ ಅನ್ನುವಂತ ಅಣೆಕಟ್ಟು. ಇದನ್ನ ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ, ಗೋವಿಂದ ವಲ್ಲಭ ಪಂತ್ ಸಾಗರ ಅಂತ. ಅದನ್ನು ಕೂಡ ತಾವು ನೆನ್ಪಿಟ್ಕೋಬೇಕು. ಇನ್ನು ಕೊನೆಯದಾಗಿ ದಾಮೋದರ ನದಿ. ಇದು ಛೋಟಾ ನಾಗ್ಪುರದ ಪ್ರಸ್ಥಭೂಮಿಯ ಬೆಟ್ಟಗಳಲ್ಲಿ ಉಗಮವಾಗುತ್ತಿದ್ದು ಈ ನದಿಯನ್ನ ಬಂಗಾಳದ ಕಣ್ಣೀರಿನ ನದಿ ಅಂದ್ರೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಕರೀತಾರೆ. ಸೊರೋ ಆಫ್ ಬೆಂಗಾಲ್ ಅಂತ ಕರೀತಾರೆ. ಇದರ ಪ್ರಮುಖ ಉಪನದಿಗಳೆಂದರೆ ಬರಾಕರ್, ಕೋನಾರ್ ಮತ್ತು ಬೊಕಾರೋ. ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆಯಾದ ದಾಮೋದರ್ ಕಣಿವೆ ಯೋಜನೆ ಇದರ ಮೇಲೆ ನೆಲೆಸಿದ್ದು, ಇದರ ಜೊತೆಗೆ ತಿಲೈಯ, ಮೈತಾನ್ ಮತ್ತು ಪ್ಯಾನ್ಚೆಟ್ ಅಣೆಕಟ್ಟುಗಳನ್ನು ಸಹ ನಿರ್ಮಿಸಲಾಗಿದೆ. ನೋಡಿ, ದಾಮೋದರ್ ಕಣಿವೆ ಯೋಜನೆ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದು ಈ ಒಂದು ನದಿ ಮೇಲೇನೆ ನಿರ್ಮಿಸಿರುವಂತದ್ದು. ಇದರ ಜೊತೆಗೆ ತಿಲೈಯ, ಮೈತಾನ್ ಮತ್ತು ಪ್ಯಾನ್ಚೆಟ್ ಅಣೆಕಟ್ಟುಗಳನ್ನು ಸಹ ಈ ಒಂದು ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ದಾಮೋದರ್ ಕಣಿವೆಯು ಕಲ್ಲಿದ್ದಲಿನ ನಿಕ್ಷೇಪಗಳಲ್ಲಿ ಅತಿ ಹೆಚ್ಚು ಶ್ರೀಮಂತವಾಗಿದ್ದು ಇದನ್ನು ಭಾರತದ ರೂರ್ ಎಂದು ಸಹ
ಕರೆಯಲಾಗುತ್ತದೆ. ನೋಡಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಂತ ಕರೀತಾರೆ. ಮುಂದೆ ಗಂಗಾ ನದಿಯ ವಿಭಜನೆ. ಗಂಗಾ ನದಿ ಮುಂದೆ 2 ಶಾಖೆಗಳಾಗಿ ಭಾಗ ಆಗುತ್ತೆ ಅಂತ ಹೇಳಿದೆ ನಾನು. ಅದು ಯಾವ ರೀತಿಯಾಗಿ, ಎಲ್ಲಿ ಅಂತ ಈ ಒಂದು ಮ್ಯಾಪ್ ನಲ್ಲಿ ನೋಡೋಣ. ನೋಡಿ, ಇಲ್ಲಿ ಫರಕ್ಕ ಅನ್ನುವಂಥ ಸ್ಥಳದಲ್ಲಿ ಬಂದು ಅಲ್ಲಿ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಆ ಅಣೆಕಟ್ಟಿನಿಂದ ಮುಂದೆ ಹರಿಯುವಾಗ ಅದು 2 ಶಾಖೆಗಳಾಗಿ ಭಾಗ ಆಗುತ್ತೆ. ಒಂದು ಶಾಖೆ ಪದ್ಮಾ ನದಿ ಅಂತ ಬಾಂಗ್ಲಾದೇಶದಲ್ಲಿ ಹರಿತಾ ಹೋದ್ರೆ, ಇನ್ನೊಂದು ಶಾಖೆ ಪಶ್ಚಿಮ ಬಂಗಾಳದಲ್ಲಿ ಹರಿದುಕೊಂಡು ಬಂದು ಅದನ್ನ ಹುಗ್ಲಿ ಅಂತ ಕರೀತಾರೆ. ಅಲ್ಲಿಂದ ಮುಂದೆ ಅದು ಸಾಗರ್ ಮತ್ತು ಮಾಲ್ಡಾ ಅನ್ನುವಂತ 2 ದ್ವೀಪಗಳು ಬರ್ತವೆ. ಅದರ ನಡುವೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಇನ್ನು ಈ ಕಡೆ ಬಾಂಗ್ಲಾದೇಶದಲ್ಲಿ ಹರಿಯುವಂತ ಪದ್ಮಾ ನದಿ ಕುರಿತಾಗಿ ನೋಡೋದಾದ್ರೆ, ನೋಡಿ, ಬ್ರಹ್ಮಪುತ್ರ ನದಿ ಹರಿದುಕೊಂಡು ಬಂದು ಅರುಣಾಚಲ್ ಪ್ರದೇಶದ ಮೂಲಕ ಹರಿದು ಮತ್ತೆ ಮುಂದೆ ಅಸ್ಸಾಂನಲ್ಲಿ ಬಂದು ಇಲ್ಲಿ ಎಂಟರ್ ಆಗುತ್ತೆ. ಬಾಂಗ್ಲಾದೇಶವನ್ನ ಎಂಟರ್ ಆಗಿ ಮುಂದೆ ಅದನ್ನ ಬ್ರಹ್ಮಪುತ್ರ ನದಿಯನ್ನ ಜಮುನಾ ನದಿ ಅಂತ ಕರಿತಾ ಹೋಗ್ತಾರೆ ಬಾಂಗ್ಲಾದೇಶದಲ್ಲಿ. ನೋಡಿ, ಇದು ಕಳೆದ ಒಂದು ಇಂದಿನ ಪ್ರಶ್ನೆ ಪತ್ರಿಕೆಗಳೆಲ್ಲ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಏನಂತ ಕರೀತಾರೆ, ಅಥವಾ ಜಮುನಾ ನದಿ ಅಂದ್ರೆ ಯಾವ ನದಿ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಸರಿಯಾಗಿ ತಿಳಿದುಕೊಳ್ಬೇಕು. ಬ್ರಹ್ಮಪುತ್ರ ನದಿಯನ್ನೇ ಬಾಂಗ್ಲಾದೇಶದಲ್ಲಿ ಜಮುನಾ ನದಿ ಅಂತ ಕರೀತಾರೆ. ಈ ಬ್ರಹ್ಮಪುತ್ರ ನದಿ ಬಂದು ಅಥವಾ ಜಮುನಾ ನದಿ ಬಂದು ಮುಂದೆ ಪದ್ಮಾ ನದಿ ಅಥವಾ ಗಂಗಾ ನದಿಯನ್ನ ಸೇರುತ್ತೆ. ಸೇರಿ ಮುಂದೆ ಇಲ್ಲಿ ಬರಾಕ್ ಅನ್ನುವಂತ ಸ್ಥಳದಲ್ಲಿ ಮಣಿಪುರ ರಾಜ್ಯದಲ್ಲಿ ಮೇಘನಾ ಅನ್ನುವಂತ ನದಿ ಹುಟ್ಟುತ್ತೆ. ಆ ಮೇಘನಾ ನದಿ ಕೂಡ ಬಂದು ಈಗ ಗಂಗಾ ನದಿಯೊಂದಿಗೆ ಸೇರುತ್ತೆ. ಚಂದ್ಪುರ್ ಅನ್ನುವಂತ ಒಂದು ಸ್ಥಳದಲ್ಲಿ ಮೇಘನಾ ನದಿ ಬಂದು ಪದ್ಮಾ ನದಿಯನ್ನ ಸೇರುತ್ತೆ. ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪದ್ಮಾ ನದಿ ಅಂದ್ರೆ ಗಂಗಾ ನದಿ. ನಾವು ಭಾರತದಲ್ಲಿ ಗಂಗಾ ನದಿ ಅಂತ ಕರಿತೀವಿ. ಅವರು ಬಾಂಗ್ಲಾದೇಶದಲ್ಲಿ ಅದನ್ನೇ ಪದ್ಮಾ ಅಂತ ಅನ್ನುವಂತ ಹೆಸರಿಂದ ಕರೀತಾರೆ. ಇನ್ನು ಇದು ಬ್ರಹ್ಮಪುತ್ರ ನದಿ ಅಂದ್ರೂ ಒಂದೇ, ಅಥವಾ ಜಮುನಾ ನದಿ ಅಂದ್ರೂ ಕೂಡ ಒಂದೇ. ನಾವು ಭಾರತದಲ್ಲಿ ಅದನ್ನ ಬ್ರಹ್ಮಪುತ್ರ ಅಂತ ಕರಿತೀವಿ. ಅವರು ಬಾಂಗ್ಲಾದೇಶದಲ್ಲಿ ಅದನ್ನ ಜಮುನಾ ನದಿ ಅಂತ ಕರೀತಾರೆ. ಜಮುನಾ ನದಿ ಮತ್ತು ಪದ್ಮಾ ನದಿ ಗೋಲುಂದೋ ಘಾಟ್ ಅನ್ನುವಂತ ಸ್ಥಳದಲ್ಲಿ ಸಂಗಮಗೊಳ್ತವೆ. ಇನ್ನು ಮೇಘನಾ ನದಿ ಮತ್ತು ಪದ್ಮಾ ನದಿ ಚಂದ್ಪುರ್ ಅನ್ನುವಂತ ಸ್ಥಳದ ಬಳಿ ಸಂಗಮಗೊಳ್ತವೆ, ಅಂದ್ರೆ ಸೇರ್ತವೆ. ಇದರ ಕುರಿತಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ಹುಗ್ಲಿ ನದಿ. ಫರಕ್ಕಾ ಬಳಿ ಗಂಗಾ ನದಿಯು 2 ಶಾಖೆಗಳಾಗಿ ವಿಭಾಗವಾಗುತ್ತೆ. ನಾವು ಮ್ಯಾಪ್ ನಲ್ಲಿ ಗಮನಿಸಿದ್ವಿ. ಮೊದಲನೇ ಶಾಖೆ ಭಾಗೀರಥಿ ಹುಗ್ಲಿ ಶಾಖೆ, ಅಂದ್ರೆ ಭಾರತದಲ್ಲಿ ಹರಿಯುವಂತದ್ದು ಶಾಖೆ. ನಂತರದಲ್ಲಿ ಈ ನದಿಯನ್ನು ಹುಗ್ಲಿ ಎಂದೇ ಕರೆಯಲಾಗುತ್ತದೆ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಫರಕ್ಕಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ನೋಡಿ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಫರಕ್ಕಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು ಗಂಗಾ ನದಿಯ ಹರಿವನ್ನ ನಿಯಂತ್ರಿಸುತ್ತದೆ. ಹುಗ್ಲಿ ನದಿಯ ದೊಡ್ಡ ಉಪನದಿ ದಾಮೋದರ್. ನೋಡಿ, ಇಲ್ಲಿ ಗಂಗಾ ನದಿ 2 ಶಾಖೆಗಳಾದ್ಮೇಲೆ ಇದನ್ನ ಹುಗ್ಲಿ ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ದಾಮೋದರ್ ಅನ್ನುವಂತ ನದಿ ಹೀಗೆ ಹರಿದುಕೊಂಡು ಬಂದು ಇಲ್ಲಿ ಸೇರ್ತಾ ಇತ್ತು. ಅದು ದಾಮೋದರ್ ನದಿ. ಅದು ಹುಗ್ಲಿ ನದಿಯ ಉಪನದಿ. ಪಶ್ಚಿಮ ಬಂಗಾಳದ ಸಾಗರ್ ಮತ್ತು ಮಾಲ್ಡಾ ದ್ವೀಪದ ನಡುವೆ ಹುಗ್ಲಿ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನಾನು ಮ್ಯಾಪ್ ನಲ್ಲಿ ತೋರಿಸಿದೆ. ಇಲ್ಲಿಗೆ ಭಾರತದಲ್ಲಿ ಗಂಗಾ ನದಿಯ ಪಯಣ ಅಂತ್ಯಗೊಳ್ಳುತ್ತದೆ. ಇಲ್ಲಿಗೆ ಅದು ಬಂಗಾಳ ಕೊಲ್ಲಿಯನ್ನು ಸೇರಿದ ನಂತರ ಭಾರತದಲ್ಲಿ ಅದರ ಪ್ರಯಾಣ ಮುಗಿಯುತ್ತೆ. ಮುಂದೆ ಪದ್ಮಾ ಅನ್ನುವಂತ ಶಾಖೆ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಫರಕ್ಕಾದಿಂದ ಗಂಗಾ ನದಿಯ ಇನ್ನೊಂದು ಶಾಖೆಯು ಬಾಂಗ್ಲಾದೇಶವನ್ನ ಪ್ರವೇಶಿಸುತ್ತದೆ. ಇಲ್ಲಿ ಗಂಗಾ ನದಿಯನ್ನ ಪದ್ಮಾ ಎಂದು ಕರೆಯಲಾಗುತ್ತೆ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನೇ ಅವರು ಪದ್ಮಾ ಅಂತ ಕರೀತಾರೆ. ಈ ನದಿಯ ದಡದಲ್ಲಿರುವ ಪ್ರಮುಖ ನಗರ ಬಾಂಗ್ಲಾದೇಶದ ರಾಜ್ಶಾಹಿ ಅನ್ನುವಂತ ಒಂದು ನಗರ ಪದ್ಮಾ ನದಿಯ ದಂಡೆ ಮೇಲಿದೆ. ಮುಂದೆ ಜಮುನಾ ನದಿ ಅಂದ್ರೆ ಬ್ರಹ್ಮಪುತ್ರವನ್ನ ಅವರು ಜಮುನಾ ಅಂತ ಕರೀತಾರೆ. ಇದು ಗಂಗಾ. ಭಾರತದ ಅಸ್ಸಾಂನಿಂದ ಬ್ರಹ್ಮಪುತ್ರ ನದಿಯು ಬಾಂಗ್ಲಾದೇಶವನ್ನು ಧುಬ್ರಿ ಸಮೀಪ ಪ್ರವೇಶಿಸುತ್ತದೆ.
ಇಲ್ಲಿ ಇದು ತೀಸ್ತಾ ನದಿಯೊಂದಿಗೆ ಸೇರಿ ಜಮುನಾ ಎಂಬ ಹೆಸರನ್ನು ಪಡೆಯುತ್ತದೆ. ಜಮುನಾ ನದಿಯು ಬಾಂಗ್ಲಾದೇಶದ ಗೋಲುಂದೋ ಘಾಟ್ ಬಳಿ ಪದ್ಮಾ ನದಿಯನ್ನ ಸೇರುತ್ತದೆ, ಅಂದ್ರೆ ಗಂಗಾ ನದಿಯನ್ನ ಸೇರುತ್ತೆ. ನಂತರ ಇದು ಪದ್ಮಾ ನದಿಯಾಗಿಯೇ ಮುಂದುವರಿಯುತ್ತದೆ. ನೆಕ್ಸ್ಟ್ ನೋಡಿ ಮೇಘನಾ ನದಿ. ಮಣಿಪುರದ ಬೆಟ್ಟದಲ್ಲಿ ಉಗಮಿಸುವ ಬರಾಕ್ ನದಿಯು 2 ನದಿಗಳಾಗಿ ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತದೆ. ನಂತರ ಇದು ಮೇಘನಾ ಎಂಬ ಹೆಸರನ್ನ ಪಡೆದುಕೊಳ್ಳುತ್ತೆ. ನಾವು ಭಾರತದಲ್ಲಿ ಬರಾಕ್ ನದಿ ಅಂತೀವಿ, ಅದನ್ನೇ ಅವರು ಮೇಘನಾ ನದಿ ಅಂತ ಕರೀತಾರೆ. ಭಾರತದಲ್ಲಿ ಬರಾಕ್, ಬಾಂಗ್ಲಾದೇಶದಲ್ಲಿ ಮೇಘನಾ. ಬಾಂಗ್ಲಾದೇಶದ ಚಂದ್ಪುರ್ ಬಳಿ ಪದ್ಮಾ ನದಿಯೊಂದಿಗೆ ಸೇರುತ್ತದೆ. ನೋಡಿ ಇಲ್ಲಿ ನಾನು ಆಗ್ಲೇ ಮ್ಯಾಪ್ ನಲ್ಲಿ ತೋರಿಸಿದೆ. ಈ ಚಂದ್ಪುರ್ ಬಳಿ ಮೇಘನಾ ನದಿ, ಭಾರತದಲ್ಲಿ ಬರಾಕ್ ಅಂತ ಕರಿತೀವಿ, ಅವರೇ ಅದನ್ನ ಬಾಂಗ್ಲಾದೇಶದಲ್ಲಿ ಅವರು ಮೇಘನಾ ನದಿ ಅಂತ ಕರೀತಾರೆ. ಆ ಮೇಘನಾ ನದಿ ಪದ್ಮಾ ನದಿಯೊಂದಿಗೆ ಚಂದ್ಪುರ್ ಅನ್ನುವಂತ ಸ್ಥಳದಲ್ಲಿ ಬಂದು ಸೇರುತ್ತೆ. ಇಲ್ಲಿ ಗೋಲುಂದ ಘಾಟ್ ಅಂತ ಹೇಳಿದೆ, ಬ್ರಹ್ಮಪುತ್ರ ನದಿ ಅಥವಾ ಜಮುನಾ ನದಿ ಬಂದು ಪದ್ಮಾ ನದಿಯೊಂದಿಗೆ ಇಲ್ಲಿ ಸಂಗಮವಾಗುತ್ತೆ. ಇದನ್ನ ನಾವು ಗೋಲುಂದ ಘಾಟ್ ಅನ್ನುವಂತ ಸ್ಥಳದ ಬಳಿ ಅದು ಪದ್ಮಾ ನದಿ ಜೊತೆ ಸಂಗಮ ಆಗತ್ತೆ. ನಂತರ ಬಾಂಗ್ಲಾದೇಶದ ಬೋಲಾ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುವ ಮುನ್ನ ಮೇಘನಾ ನದಿಯು 2 ನದಿಗಳಾಗಿ ವಿಂಗಡಣೆಗೊಳ್ಳುತ್ತದೆ. ಪಶ್ಚಿಮ ಶಾಖೆಗೆ ಈಶಾ ಹಾಗೂ ಪೂರ್ವ ಶಾಖೆಗೆ ಬಾಮ್ನಿ ಎಂದು ಕರೆಯುತ್ತಾರೆ. ನೋಡಿ ಇಲ್ಲಿ ಮೇಘನಾ ನದಿ ನೋಡಿ 2 ಶಾಖೆಗಳಾಗಿ ಭಾಗ ಆಗಿದೆ. ಇದು ಒಂದು ಶಾಖೆ, ಇದು ಒಂದು ಶಾಖೆ, ಈ ರೀತಿಯಾಗಿ ಭಾಗ ಆಗಿ ಮುಂದೆ ಅದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಅದನ್ನ ಈಶಾ ಮತ್ತು ಬಾಮ್ನಿ ಅಂತ 2 ಶಾಖೆಗಳ ಹೆಸರಿಂದ ಗುರುತಿಸ್ತಾರೆ. ಇಲ್ಲಿ ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿಯಾದ ಸುಂದರ್ಬನ್ಸ್ ನಿರ್ಮಾಣಗೊಂಡಿದೆ. ನೋಡಿ, ಸುಂದರ್ಬನ್ ಅನ್ನುವಂಥದ್ದು ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿ. ಅದು ಈ ಮೇಘನಾ ನದಿಯ ಸಮೀಪನೇ ಕಂಡು ಬರುತ್ತೆ. ಅದೇ ಆ ನದಿಯೇ ಆ ಒಂದು ನದಿ ಮುಖಜ ಭೂಮಿಯನ್ನು ನಿರ್ಮಿಸಿರುವಂತದ್ದು. ಇಲ್ಲಿಗೆ ಗಂಗೋತ್ರಿಯಿಂದ ಆರಂಭವಾಗುವ ಗಂಗಾ ನದಿಯ ಪಯಣ ಅಂತ್ಯವಾಗುತ್ತದೆ. ಇಲ್ಲಿಗೆ ಗಂಗಾ ನದಿಯ ಒಂದು ಪ್ರಯಾಣ ಮುಗಿಯುತ್ತೆ. ಸೊ ಸ್ನೇಹಿತರೆ, ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಗಂಗಾ ನದಿಗೆ ಸಂಬಂಧಪಟ್ಟಂತೆ. ಎಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದರೊಂದಿಗೆ ಅವರಿಗೂ ಕೂಡ ಅವರೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಕೂಡ ಲಾಭವನ್ನ ಆಗಲಿ ಅಂತ, ಅವರು ಕೂಡ ಇದರಿಂದ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.